ಈ ಕೇರಳದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಬಂದಾಗಲಿಲ್ಲ. ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ ಒಂದು ದಿವಸ ಬಿರಿಯಾನಿ ಕೊಡುವಂಥ ಸಂಪ್ರದಾಯ ಈ ಕೇರಳದಲ್ಲಿ ಪ್ರಾರಂಭವಾಗಿದೆ. ಕೋಮು ಸಂಘರ್ಷ ಉಂಟು ಮಾಡಲಿಕ್ಕೆ ಪ್ರಯತ್ನಿಸಿ ಅದರ ಮುಖಾಂತರ ರಾಜಕೀಯ ಲಾಭ ಮಾಡುವಂಥವರು. ಆದರೆ ನಮ್ಮನ್ನು ಒಂದು ಮಲತಾಯಿಯ ಮಕ್ಕಳಾಗಿ ನೋಡೋದಕ್ಕೆ ಕೇರಳೀಯರನ್ನು ಈ ಸಲ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಕೊಟ್ಟದಂತ ನಮಗೆ ಆಮೆ ಮತ್ತು ಆಮೆ ಮುಟ್ಟೆ. ಇಂಡಿಯಾದಲ್ಲಿ BJPಗೆ ಬದಲಾಗಿರುವಂಥ ಒಂದು ಸರ್ಕಾರ ಯಾವುದಂದ್ರೆ ಅದು ಕೇರಳದ ಎಡರಂಗ ಸರ್ಕಾರ. ಎಲ್ಲದರಲ್ಲಿ ನಂಬರ್ 1 ಯಾವುದಂತ ಕೇಳಿದ್ರೆ ಕೇರಳಕ್ಕೆ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣು ತಾರ್ಗಾಣಿಗ. ನಾವಿವತ್ತು ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಕೇರಳದ ಕಾಸರಗೋಡು ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸುತ್ತಾಟವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು 2-3 ತಿಂಗಳಲ್ಲಿ ಕೇರಳದ ವಿಧಾನಸಭಾ ಚುನಾವಣೆ ಘೋಷಣೆಯಾಗುವಂಥ ಸಂದರ್ಭ ಇದೆ. ಈಗಾಗಲೇ ರಾಜ್ಯದಲ್ಲಿ LDF ಆಡಳಿತದಲ್ಲಿದೆ. ಆ LDFನ ಲೀಡಿಂಗ್ ಫ್ರಂಟ್ ಪಾರ್ಟಿ ಅಂತ ಕರೆಸ್ಕೊಳ್ಳೋದು CPIM. ಈ CPIMನ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಆಗಿರುವ KR ಜಯಾನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸೋಣ. ಜಯಾನಂದ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಪಕ್ಷ ಆಡಳಿತದಲ್ಲಿದೆ. ಕೇರಳದಲ್ಲಿ ಒಂದು ಹಿಂದಿನ ನಿಯಮ ಇತ್ತಲ್ಲ, 5 ವರ್ಷಕ್ಕೊಂದ್ಸಲ ಕೇರಳದ ಜನತೆ ಪಕ್ಷ ಬದಲು ಮಾಡ್ತಾರೆ, ಅಧಿಕಾರ ಬದಲು ಮಾಡ್ತಾರೆ ಅನ್ನುವಂಥ ಆ ಮಾತಿಗೆ ವಿರುದ್ಧವಾಗಿ 10 ವರ್ಷಗಳ ಆಡಳಿತ, ಇನ್ನೇನು 10 ವರ್ಷ ಕೂಡ ಮುಗಿತಾ ಬಂತು. ಮತ್ತೆ ಕೇರಳದ ಮತದಾರ ಪ್ರಭು ಮುಂದಿನ 5 ವರ್ಷದ ಆಡಳಿತವನ್ನು ನಿಮ್ಮ ಕೈಗೆ ಕೊಡ್ತಾನೆ ಅನ್ನುವಂಥ ಭರವಸೆ ಇದೆಯಾ? ಇದ್ರೆ ಯಾಕೆ ಆ ಭರವಸೆ? ಕೇರಳದಲ್ಲಿ ಸಾಧಾರಣವಾಗಿ 5 ವರ್ಷಕ್ಕೆ ಒಮ್ಮೆ ಆಡಳಿತ ಬದಲಾಗ್ತಾ ಇತ್ತು. 2016 ಮಾರ್ಚಿನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೇರಳದಲ್ಲಿ ಎಡರಂಗದ ನೇತೃತ್ವದಲ್ಲಿರುವಂಥ ಸರ್ಕಾರ ಅಧಿಕಾರಕ್ಕೆ ಬಂತು. 2021ರಲ್ಲಿ ಕೋವಿಡ್ ಕಾಲದ ನಂತರ ಕೇರಳದಲ್ಲಿ ಅದೇ ಎಡರಂಗ ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತದೆ. 3ನೇ ಅವಧಿಗೂ ಎಡರಂಗ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಒಂದು ಸಾಹಚರ್ಯ ಈಗ ಕೇರಳದಲ್ಲಿ ನೆಲೆಯಿದೆ. ಅದಕ್ಕೆ ಪ್ರಧಾನವಾದಂಥ ಕಾರಣ ಕಳೆದ 10 ವರ್ಷದಲ್ಲಿ ಕೇರಳದಲ್ಲಿ ಉಂಟಾದಂಥ ಅಭಿವೃದ್ಧಿಯ ಒಂದು ಸಣ್ಣ ಚುಟುಕಾಗಿ ನಾನು ಕೆಲವು ಕಾರ್ಯಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. 10 ವರ್ಷಕ್ಕಿಂತ ಮುಂಚೆ ಅಂದರೆ ಈಗ ಒಂದು 15 ವರ್ಷ ಪ್ರಾಯ ಇರುವಂಥ ಮಕ್ಕಳು, ಆ ಮಕ್ಕಳಲ್ಲಿ ಪವರ್ ಕಟ್ ಏನಂತ ಕೇಳಿದರೆ ಗೊತ್ತಿರಲಿಕ್ಕಿಲ್ಲ, ಲೋಡ್ ಶೆಡ್ಡಿಂಗ್ ಏನಂತ ಕೇಳಿದರೆ ಗೊತ್ತಿರಲಿಕ್ಕಿಲ್ಲ. ಕಾರಣ 10 ವರ್ಷಕ್ಕೆ ಮುಂಚೆ ಅಂದರೆ 2016ಕ್ಕಿಂತ ಮುಂಚೆ ಇರುವಂಥ ಒಂದು ಕಾಲಘಟ್ಟದಲ್ಲಿ ಕೇರಳದಲ್ಲಿ ಎಲ್ಲ ದಿವಸ 1 ಗಂಟೆಯ ಪವರ್ ಕಟ್ ಇತ್ತು. ಸಂಜೆ 6 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 10 ಗಂಟೆವರೆಗೆ ಅರ್ಧ ಗಂಟೆಯ ಪವರ್ ಕಟ್ ಕೊಡ್ತಾ ಇದ್ರು. ಅದೇ ರೀತಿ ಹಗಲು ಹೊತ್ತಿನಲ್ಲಿ ಈ HT ಲೈನ್ ಅಂದರೆ ಕೈಗಾರಿಕೆಗಳಿಗಿರುವಂಥ ವಿದ್ಯುತ್ ಅದು ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಈ 10 ವರ್ಷದಲ್ಲಿ ಕೇರಳದಲ್ಲಿ ಪವರ್ ಕಟ್ ಇಲ್ಲ, ಲೋಡ್ ಶೆಡ್ಡಿಂಗ್ ಇಲ್ಲ. ಹೊಸ ಕೈಗಾರಿಕೆಗಳು ಇಂಡಿಯಾದಲ್ಲಿ ಈಗ ನೀತಿ ಆಯೋಗ ಕೊಟ್ಟಂಥ ಲೆಕ್ಕದಲ್ಲಿ ಕೇರಳ ಎಲ್ಲ ಕಾರ್ಯದಲ್ಲಿ ನಂಬರ್ 1 ಈ ಭಾಗದಲ್ಲಿ ಲೋಕಕ್ಕೆ ಮಾದರಿಯಾದಂಥ ಒಂದು ರಾಜ್ಯವಾಗಿದೆ ಕೇರಳ. ಈಗ ಒಂದು ಸಣ್ಣ ಲೆಕ್ಕ, ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆ ಒಂದು ಲೆಕ್ಕ ಇದೆ. 1000 ಮಕ್ಕಳು ಹುಟ್ಟುವಂಥ ಸಂದರ್ಭದಲ್ಲಿ ಅಮೇರಿಕ, ನಾವೀಗ ಲೋಕದ ಆರೋಗ್ಯ ರಂಗವನ್ನು ತೆಗೆಯುವುದು ಅಮೇರಿಕದಲ್ಲಿ 1000 ಮಕ್ಕಳು ಹುಟ್ಟುವಾಗ 6 ಮಕ್ಕಳು ತೀರಿ ಹೋಗ್ತಾರೆ. ಆರೋಗ್ಯ ಪ್ರಶ್ನೆ, ತಾಯಿ ಆರೋಗ್ಯ ಪ್ರಶ್ನೆಯಲ್ಲಿ ಇರ್ತದೆ. ಕೇರಳದಲ್ಲಿ ಅದು ನಂಬರ್ 5 ಮಾತ್ರ, 5 ಮಕ್ಕಳು ಮಾತ್ರ ತೀರಿ ಹೋಗಿ. ಅಮೇರಿಕಕ್ಕಿಂತಲೂ ಒಳ್ಳೆಯ ಆರೋಗ್ಯ ಕೇರಳದಲ್ಲಿ ಇದೆ ಎಂಬುದಕ್ಕಿರುವಂಥ ಒಂದು ನಿರ್ದೇಶನ. ಮಾತ್ರವಲ್ಲ, ಈ 10 ವರ್ಷದಲ್ಲಿ ಕೇರಳದ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿದೆ. ಈಗ ಕಾಸರಗೋಡು ಜಿಲ್ಲೆಯಲ್ಲೇ ನೋಡಿ, ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಕಾಸರಗೋಡು ಜಿಲ್ಲಾ ಆಸ್ಪತ್ರೆ ಕಾಂಜಂಗಾಡ್, ಅಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆ ಎಲ್ಲ ಅಲ್ಲಿ ನಡೀತಾ ಇದೆ. ಈಗ ನಮ್ಮ ಕೇರಳದಲ್ಲಿ 2 ಮೆಡಿಕಲ್ ಕಾಲೇಜುಗಳು, ಕ್ಯಾಲಿಕಟ್ ಮೆಡಿಕಲ್ ಕಾಲೇಜು ಮತ್ತು ಕೋಟೆ ಮೆಡಿಕಲ್ ಕಾಲೇಜು, ಮನುಷ್ಯನ ಅಂಗಾಂಗ ಶಸ್ತ್ರಕ್ರಿಯೆ ನಡೆಸುವಂಥ ಮೆಡಿಕಲ್ ಕಾಲೇಜ್. ಈಗ ಲೋಕದಲ್ಲೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮನುಷ್ಯ ಅಂಗಾಂಗಗಳನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ಬದಲಾಯಿಸಿ ಕೊಡುವಂಥ ಆಸ್ಪತ್ರೆಗಳಿರುವುದು ಕೇರಳದಲ್ಲಿ. ಈ ಮಕ್ಕಳು, ಹುಟ್ಟಿದ ಮಕ್ಕಳಿಂದ 18 ವರ್ಷ ಪ್ರಾಯದವರೆಗಿರುವಂಥ ಮಕ್ಕಳ ಎಷ್ಟೇ ದೊಡ್ಡ ಆರೋಗ್ಯ ಸಂಸ್ಥೆಗಳಿದ್ದರೂ ಅದು ಕೇರಳದ ಸರ್ಕಾರ, ಅದು ಸರ್ಕಾರಿ ಆಸ್ಪತ್ರೆ ನಡೆಯದ ಕಾರ್ಯ ಇದ್ದರೆ ಖಾಸಗಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಕೊಂಡೋಗಿ ನಡೆಸುವಂಥ ಪದ್ಧತಿ ಇರುವುದು ಕೇರಳದಲ್ಲಿ. 42 ಲಕ್ಷ ಮಂದಿಗೆ ಕಾರುಣ್ಯ ಪದ್ಧತಿಯ ಮುಖಾಂತರ ಕುಟುಂಬಗಳಿಗೆ ಇಲ್ಲಿ ಸರ್ಕಾರ 5 ಲಕ್ಷದ ಇನ್ಶೂರೆನ್ಸ್ ಕೊಡ್ತಾ ಇದೆ. ಮತ್ತೊಂದು, ಇಂಡಿಯಾಕ್ಕೆ ಮಾದರಿಯಾದಂಥ ಪಿಂಚಣಿ ಸಂಪ್ರದಾಯ. ಯಾಕಂದರೆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ 2,000 ರೂಪಾಯಿಯಂತೆ 60 ವರ್ಷ ಪ್ರಾಯ ಮೇಲ್ಪಟ್ಟವರಿಗೆ ಪಿಂಚಣಿ ಕೊಡುವಂಥ ಒಂದು ರಾಜ್ಯ ಇದರದ್ದು ಕೇರಳ.
ಅದರ ಪ್ರಕಾರ 62 ಲಕ್ಷ ವ್ಯಕ್ತಿಗಳಿಗೆ ಇಲ್ಲಿ ಪಿಂಚಣಿ ಕೊಡ್ತಾ ಇದೆ. ಅದೇ ರೀತಿ ಈಗ ಕೇರಳ ಸರ್ಕಾರ ಮಹಿಳಾ ಸಶಕ್ತೀಕರಣದ ಭಾಗವಾಗಿ ಕೇರಳದಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಆಗಿ ಕೊಡ್ತಾರೆ. 35 ವರ್ಷದಿಂದ 60 ವರ್ಷ ಪ್ರಾಯದ ಎಡೆಯಲ್ಲಿರುವಂಥವರಿಗೆ 35 ಲಕ್ಷ ಮಂದಿಗೆ. ಅದೇ ರೀತಿ CM ಕನೆಕ್ಟ್ ಟು ವರ್ಕ್ ಎಂಬ ಹೆಸರಲ್ಲಿ ಯುವಜನತೆಗೆ ಅಂದರೆ ವಿದ್ಯಾವಂತರಾದಂಥ ಯುವಜನತೆಗೆ ಕೆಲಸಕ್ಕೆ ಸಿಗುವವರೆಗೆ 1,000 ರೂಪಾಯಿ 1,000 ರೂಪಾಯಿ ಆಗಿ ಕೇರಳದಲ್ಲಿ ಕೊಡ್ತಾ ಇದೆ. 1,02,00,000 ಮಂದಿಗೆ ಈ ಕೇರಳದಲ್ಲಿ ಈ ಬೆನಿಫಿಟ್ ಕೊಡ್ತಾ ಇದೆ ಈ ಕೇರಳದ ಎಡ ಸರ್ಕಾರ. UDF ಕಾಲಘಟ್ಟದಲ್ಲಿ ಅಂದರೆ ಈ 2016ರಲ್ಲಿ UDF ಅಧಿಕಾರ ಬಿಟ್ಟು ಹೋಗುವಾಗ ಅವತ್ತು 600 ರೂಪಾಯಿ ಪಿಂಚಣಿ ಇತ್ತು. ಆ ಪಿಂಚಣಿ 18 ತಿಂಗಳು ಕೊಡದೇ ಇದ್ದಂಥ ಸರ್ಕಾರವಾಗಿತ್ತು ಅವತ್ತಿನ ಸರ್ಕಾರ. ಈಗ ತಿಂಗಳಿಗೆ 1,034 ಕೋಟಿ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿಗೆ ಬೇಕಾಗಿ ಖರ್ಚು ಮಾಡುವಾಗ ಕೇಂದ್ರ ಸರ್ಕಾರ ಕೇರಳದಲ್ಲಿ ಪಿಂಚಣಿಗೆ ಕೊಡುವಂಥ ಹಣ 24 ಕೋಟಿ ರೂಪಾಯಿ ಮಾತ್ರ. 1,010 ಕೋಟಿ ರೂಪಾಯಿ ಈ ಕೇರಳದ ಖಜಾನೆಯಿಂದ ಕೊಡುವಂಥ ಹಣವಾಗಿದೆ. ಆದ್ದರಿಂದ ಕೇರಳದ ಜನರಿಗೆ ಈ ಸರ್ಕಾರ ಬೇಕಂತಲೇ ಇದೆ. ವಿದ್ಯಾಭ್ಯಾಸ ರಂಗ ನೋಡಿ ನೀವು, ಕೇರಳದಲ್ಲಿ ಹುಟ್ಟುವಂಥ 100ರಲ್ಲಿ 100 ಮಕ್ಕಳು ಸಹ ಶಾಲೆಗೆ ಹೋಗುವಂಥ ಮಕ್ಕಳು. ಯಾಕಂದರೆ ಅವರನ್ನು ಶಾಲೆಗೆ ಕೊಂಡೋಗ್ಲಿಕ್ಕಿರುವಂಥ ಎಲ್ಲ ಸಂವಿಧಾನಗಳು ಕೇರಳದಲ್ಲಿ ಕಾರ್ಯಚಟುವಟಿಕೆ ಮಾಡ್ತಿದೆ. ಕಳೆದ 10 ವರ್ಷದಲ್ಲಿ 2011ರಿಂದ 2016ರವರೆಗಿರುವಂಥ 5 ವರ್ಷದಲ್ಲಿ ಕೇರಳದ ಸರ್ಕಾರಿ ಶಾಲೆಯಿಂದ ಮತ್ತು ಏಡೆಡ್ ಶಾಲೆಯಿಂದ ಬಿಟ್ಟು ಹೋದ ಮಕ್ಕಳ ಸಂಖ್ಯೆ 4,65,000. ಈ 2016ರಿಂದ 2025ರವರೆಗಿರುವಂಥ ಒಂದು ಲೆಕ್ಕ 10 ಲಕ್ಷ ಮಕ್ಕಳು ಹೆಚ್ಚುವರಿಯಾಗಿ ಸರ್ಕಾರಿ ಶಾಲೆಗೆ ಬಂದು ಸೇರಿದೆ. ಭಾರತದಲ್ಲಿ 17,000 ಸರ್ಕಾರಿ ಶಾಲೆಗಳು ಬಂದಾದಾಗ ಈ ಕೇರಳದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಬಂದಾಗಲಿಲ್ಲ. ಅದು ಒಂದು ವಿಚಿತ್ರ. ಕರ್ನಾಟಕದಲ್ಲಿ 468 ಸರ್ಕಾರಿ ಶಾಲೆಗಳು ಈ 5 ವರ್ಷದಲ್ಲಿ ಬಂದಾಗಿದೆ. ಇಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಸಹ ಬಂದಾಗಲಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ಈ ಕೇರಳದ ಜನರಲ್ಲಿರುವಂಥ ವಿಶ್ವಾಸ, ಜನರಿಗೆ ಸರ್ಕಾರದಲ್ಲಿ ಇರುವ ವಿಶ್ವಾಸ, ಅದು ಎರಡು ಈ 3ನೇ ಅವಧಿಗೆ ಎಡಪಕ್ಷ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಎಲ್ಲ ಸಾಹಚರ್ಯಗಳನ್ನು ಇಲ್ಲಿ ಉಂಟು ಮಾಡಿದೆ. ಅದೇ ರೀತಿ ಅಭಿವೃದ್ಧಿಯಲ್ಲಿರುವಂಥ ಹಲವಾರು ಕಾರ್ಯಗಳಿದೆ. ಈಗ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡುವಂಥ ಸಂಪ್ರದಾಯ ಕೇರಳದಲ್ಲಿದೆ. ಆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಅಂದರೆ ಅದಕ್ಕೊಂದು ಮೆನು ಇದೆ. ಸಾದಾ ಊಟ ಅಲ್ಲ. ಒಂದು ತಿಂಗಳಿನಲ್ಲಿ 20 ದಿವಸ 20 ವಿಧದ ಪದಾರ್ಥ ಮಾಡಿ ಕೊಡಬೇಕು ಮಕ್ಕಳಿಗೆ. ಅರ್ಥ ಆಯ್ತಲ್ಲ? ಒಂದೊಂದು ದಿವಸ ಇವತ್ತು ಕೊಟ್ಟ ಪದಾರ್ಥ ನಾಳೆ ಕೊಡ್ಲಿಕ್ಕೆ ಬಾರದು, ನಾಳೆ ಬೇರೆ ಪದಾರ್ಥ ಮಾಡಿಕೊಡ್ಬೇಕು. ಇತ್ತೀಚೆಗೆ ಒಂದು ಸಣ್ಣ ಮಗು ಅಂದರೆ ಅಂಗನವಾಡಿಯ ಒಂದು ಮಗು ನಮ್ಮ ಕೇರಳದ ಮಹಿಳಾ ಶಿಶುಕ್ಷೇಮ ಕಲ್ಯಾಣ ಆರೋಗ್ಯ ಸಚಿವರಿಗೆ ಫೋನ್ ಮಾಡಿ ಅವರ ಹತ್ರ ಕೇಳಿದ್ರು, ನಮಗೆ ಬಿರಿಯಾನಿ ಬೇಕು ಮಿನಿಸ್ಟರ್ ಅಂತ ಹೇಳಿ. ಮಕ್ಕಳಲ್ಲಿ ಈ ಮೊಬೈಲ್ ಇರುವಾಗ ಫೋನ್ ನಂಬರ್ ಸಿಗ್ತದಲ್ಲ, ಅವತ್ತೇ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ, ಫೈನಾನ್ಸ್ ಮಂತ್ರಿ ಹತ್ರ ಚರ್ಚೆ ಮಾಡಿ ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ ಒಂದು ದಿವಸ ಬಿರಿಯಾನಿ ಕೊಡುವಂಥ ಸಂಪ್ರದಾಯ ಈ ಕೇರಳದಲ್ಲಿ ಪ್ರಾರಂಭ ಮಾಡಿದೆ. ಆದ್ದರಿಂದ ಕೇರಳ ಎಲ್ಲ ಈಗ ವಿಂಜಮ್ ಹಾರ್ಬರ್ ಏಷ್ಯಾದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಹಾರ್ಬರ್ ವಿಂಜಮ್ ಹಾರ್ಬರ್. ನೀವು ಹೋಗಿ ನೋಡಬೇಕಾದಂಥ ಹಾರ್ಬರ್. ಯಾಕಂದರೆ ಏಷ್ಯಾದಲ್ಲಿ ಅಷ್ಟು ದೊಡ್ಡ ಹಾರ್ಬರ್ ಬೇರೆ ಇರಲಿಲ್ಲ. ಯಾಕಂದರೆ ಈ ಸಿಂಗಾಪುರದಲ್ಲಿರುವ ಪ್ರಕೃತಿದತ್ತವಾದಂಥ ಹಾರ್ಬರ್ಗಳು, ಇದು ಸಹ ಪ್ರಕೃತಿದತ್ತವಾದಂಥ ಹಾರ್ಬರ್. 5,000 ಕಂಟೈನರ್ಗಳು ಇರುವಂಥ ಕಪ್ಪಲ್ಗಳು, ಅತ್ಯಂತ ದೊಡ್ಡ ಹಡಗುಗಳು ಈ ವಿಂಜಮ್ ಹಾರ್ಬರ್ಗೆ ಬರ್ತದೆ. ಅದು ಪೂರ್ತಿಗೊಳಿಸಿದ ಈ ಕಾಲದ ಘಟ್ಟದಲ್ಲಿ, ನಮ್ಮ ಈ ಎಡಪಕ್ಷದ 10 ವರ್ಷದ ಕಾಲಘಟ್ಟದಲ್ಲಿ. ಅದೇ ರೀತಿ ಗೈಲ್ ಪೈಪ್ಲೈನ್ ಇಲ್ಲಿ ನಡೀಲಿಕ್ಕಿಲ್ಲ ಅಂತ ಬಿಟ್ಟು ಹೋದಂಥದ್ದು. ಎರ್ನಾಕುಲಂ ಟು ಮ್ಯಾಂಗ್ಳೂರು, ಎರ್ನಾಕುಲಂ ಟು ಕೊಯಂಬತ್ತೂರು 2 ಪೂರ್ತಿಗೊಳಿಸಿ ಕಮಿಷನ್ ನಡೆಸಿದಂಥ ಈ ಕಾಲಘಟ್ಟದಲ್ಲಿ ಮನೆ ಮನೆಗೆ ಗ್ಯಾಸ್ ಕೊಡುವಂಥ ಸಂಪ್ರದಾಯ ಈಗ ಕಾಂಜಂಗನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾಂಜಂಗನಲ್ಲಿ ಪ್ರಥಮ ಘಟ್ಟದಲ್ಲಿ ಪ್ರಾರಂಭ ಆಗ್ತಾ ಉಂಟು. ಅದೇ ರೀತಿ ನ್ಯಾಷನಲ್ ಹೈವೇ ಈಗ ನೋಡಿರ್ಬೋದು ನೀವು, ತಲಪಾಡಿಯಿಂದ ಕಾಸರಗೋಡಿವರೆಗೆ ಹೋದಾಗ ಹೇಗೆ ಉಂಟು ಹೈವೇ, ನಂಬರ್ 1 ಹೈವೇ ಈ ಕೇರಳದಲ್ಲಿ ನಡೆಸಲಿಕ್ಕೆ ಬೇಕಾಗಿ ಕೇರಳ ಸರ್ಕಾರ 5,700 ಕೋಟಿ ರೂಪಾಯಿ ನಮ್ಮ ಖಜಾನೆಯಿಂದ ಕೇಂದ್ರದ ಲೋಕೋಪಯೋಗಿ ಇಲಾಖೆಗೆ ಕೊಟ್ಟು ಈ ಹೈವೇ ಕೆಲಸ ಪ್ರಾರಂಭ ಮಾಡಿಸಿ 23 ರೀಚ್ಗಳಲ್ಲಿ. ಅದೇ ರೀತಿ ಈಚೆಯಿಂದ ನಂದರಪದ ಅಂತ ಇದೆ, ನಮ್ಮ ಕರ್ನಾಟಕ ಮುಡುಪಿಗೆ ಹತ್ರ ಗಡಿ, ಅಲ್ಲಿಂದ ಟ್ರಿವೆಂಡ್ರಮ್ವರೆಗೆ ಇರುವಂಥ ಗುಡ್ಡಗಾಡು ರಾಜ ರಸ್ತೆ, ಅದರ 468 ಕಿಲೋಮೀಟರ್ ಕೆಲಸ ಈಗ ಪೂರ್ತಿಯಾಯಿತು. 12 ಮೀಟರ್ ಅಗಲದಲ್ಲಿ ರಾಜ ರಸ್ತೆ. ನಮ್ಮ ಪ್ರದೇಶದಲ್ಲಿರುವ ಎಲ್ಲ ರೋಡ್ಗಳು ಮೆಕ್ಡಮ್ ಟಾರಿಂಗ್ ಆಗಿ ಇಲ್ಲಿ ನಡೀತಾ ಉಂಟು. ಹಾಗೆ ವ್ಯತ್ಯಸ್ತವಾದಂಥ ರೀತಿಯಲ್ಲಿ ಕೇರಳ ಅಭಿವೃದ್ಧಿಯ ಪಥದಲ್ಲಿ ಇರುವುದರಿಂದ ಕೇರಳದಲ್ಲಿ ಜನರಿಗೆ ಈ ಸರ್ಕಾರ ಬೇಕು ಎಂಬಂಥ ಮನಸ್ಸಿದೆ. ಅದು ಏಕೆ ಹೇಳುವುದಂದರೆ, ಈಗ ಎಡಪಕ್ಷ ನೇತೃತ್ವದಲ್ಲಿ ಒಂದು ಜಾಥಾ ನಡೆಯಿತು ರಾಜ್ಯದಲ್ಲಿ, ಅದ್ಭುತಪರವಾದಂಥ ಜನ ಸಾಗರ ಆ ಜಾಥಾಕ್ಕೆ ಬಂದು ಸೇರಿದ್ದನ್ನು ನಾವು ನೋಡಿದ್ದೇವೆ. ಇದೆಲ್ಲ ನೋಡುವಾಗ ಈ ರಾಜ್ಯದಲ್ಲಿ ಎಲ್ಲ ಸರ್ವೆಗಳು ಎಡಪಕ್ಷ ಕೇರಳದಲ್ಲಿ ನಮ್ಮ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳ್ತಾ ಇದೆ. ಬಟ್ ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಬಿಜೆಪಿ ಇತ್ತೀಚೆಗೆ ತಿರುವನಂತಪುರಂ ಮೇಯರ್ ಸ್ಥಾನವನ್ನು ಪಡೀತು. ಅದ್ರ ಜೊತೆಗೆ
ಇಲ್ಲಿ ಮೊಟ್ಟ ಮೊದಲ MP ಯನ್ನ ಕೂಡ ಬಿಜೆಪಿ ಕೇರಳದಿಂದ ಆರಿಸಿ ಕಳಿಸಿದೆ. ಮುಂದಿನ ಚುನಾವಣೆ ಬಿಜೆಪಿ ಸ್ವಲ್ಪ ಹೋಪ್ ಇದೆ. ಅದರಲ್ಲೂ ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಈ ಕಾಸರಗೋಡು ಜಿಲ್ಲೆಯಲ್ಲಿ ಬಿಜೆಪಿಗೆ ಅವಕಾಶ ಜಾಸ್ತಿ ಅಂತ ಒಂದು ಚರ್ಚೆ ನಡೀತಿದೆಯಲ್ಲ. ಯಾಕಂದ್ರೆ ಇವತ್ತಿನ ಕಾಂಗ್ರೆಸ್ ನಾಳೆ ಬಿಜೆಪಿ ಭಾರತದಲ್ಲಿ ಎಲ್ಲ ಕಡೆ ಕಾಣೋದು ನಾವು ಅದನ್ನು. ಈಗ ಬಿಜೆಪಿಗೆ ಪಾರ್ಲಿಮೆಂಟ್ಲಿ ಇರುವ MP ಗಳ ಸಂಖ್ಯೆಯಲ್ಲಿ 112 ಮಂದಿ ಕಾಂಗ್ರೆಸ್ನಿಂದ ಪಲಾಯನ ಮಾಡಿ ಬಿಜೆಪಿಗೆ ಬಂದವರು. ಕರ್ನಾಟಕದಲ್ಲಿ ಸರ್ಕಾರ ಬಿಜೆಪಿ ಸರ್ಕಾರ ಕಳೆದ ಸಲ ಮತದ ಆಧಾರದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ ಮತದ ಪರ್ಸೆಂಟ್ ನಾವು ಪರಿಶೋಧಿಸಿದ್ರೆ ಅವರಿಗೆ ಕಡಿಮೆ. ಆ ಕಾಂಗ್ರೆಸ್ನವರು ಆಚೆಗೆ ಮತ ಕೊಟ್ಟ ಕಾರಣ ಅದು ಗೆದ್ದು. ಈಗ ತಿರುವನಂತಪುರ ಕಾರ್ಪೊರೇಷನ್ ನೀವು ಹೇಳಿದಿರಲ್ಲ, ಅಲ್ಲಿ ಒಂದು ಕಾರ್ಪೊರೇಷನ್ ವಾರ್ಡ್ನಲ್ಲಿ 6,500ರಿಂದ 7,500 ಮತದಾರರಿದ್ದಾರೆ. ಅಲ್ಲಿ ಬಿಜೆಪಿ ಗೆದ್ದಂತ 50 ಮತದಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು 1000ಕ್ಕಿಂತ ಕಡಿಮೆ ಮತ. ಆ ಕಾಂಗ್ರೆಸ್ ಅಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು CPM ಅತ್ಯಂತ ಪ್ರಬಲವಾದ 2 ರಾಜಕೀಯ ಪಕ್ಷಗಳು. ಆ ರಾಜಕೀಯ ಪಕ್ಷದ ಅತ್ಯಂತ ಪ್ರಮುಖವಾದಂಥ ಕಾಂಗ್ರೆಸ್ ಪಕ್ಷದ ಜನರೇ ಅಥವಾ ಅವರ ಮತದಾರರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಹೋಗುವಾಗ ಈ ಸಮಸ್ಯೆ ಬರ್ತಾ ಇದೆ. ಈಗ ನೇಮ ಮಂಡಲದಲ್ಲಿ ಒಮ್ಮೆ ರಾಜಗೋಪಾಲ್ MLA ಆಗಿ ಬಿಜೆಪಿ ಅವರು ಅಕೌಂಟ್ ಪ್ರಾರಂಭ ಮಾಡಿದರು. ಕಳೆದ ಸಲ ನೇಮ ಮಂಡಲ ಎಡಪಕ್ಷದ ಶಿವಂಗುಟ್ಟಿ, ಈಗ ಕೇರಳದ ವಿದ್ಯಾಭ್ಯಾಸ ಮಂತ್ರಿ, ಅವರು ಆ ಮಂಡಲದಲ್ಲಿ ಸ್ಪರ್ಧೆ ಮಾಡಿ ಆ ಮಂಡಲ CPM ಗೆದ್ದಿದೆ. ಅದರಿಂದ ಬಿಜೆಪಿ ಗೆಲ್ಲುತ್ತದೆ ಎಂಬಂತ ಒಂದು ವಾರ್ತೆ ಅದು ಸುಮ್ಮನೆ. ಮತ್ತೆ ಮಂಜೇಶ್ವರ ಕಾಸರಗೋಡು ಮಂಡಲ ಬಿಜೆಪಿ ಗೆಲ್ಲಬೇಕಾದಂಥ ಎಷ್ಟೋ ಅವಸರಗಳು ಬಿಜೆಪಿಗಿತ್ತು. ಆದರೆ ಮಂಜೇಶ್ವರದ ಜನರು ಮತ ಸೌಹಾರ್ದತೆಯನ್ನು ಸಂರಕ್ಷಿಸುವವರು. ಈ ಕೇರಳದ ಬಿಜೆಪಿ ಅಂದರೆ ನಿಮ್ಮ ಬೇರೆ ಕಡೆ ಇರುವ ಬಿಜೆಪಿ ಆಗಿಲ್ಲ. ಇಲ್ಲಿ ಹೋಮ ಸಂಘರ್ಷ ಉಂಟು ಮಾಡಲಿಕ್ಕೆ ಪ್ರಯತ್ನಿಸಿ ಅದರ ಮುಖಾಂತರ ರಾಜಕೀಯ ಲಾಭ ಮಾಡುವಂಥವರು. ಇಲ್ಲಿ ಕೇರಳದಲ್ಲಿ ಬಿಜೆಪಿಗೆ ಯಾವುದಾದರೂ ಅಭಿವೃದ್ಧಿಯ ಚಟುವಟಿಕೆ ಏನಾದರೂ ಹೇಳಿಕೊಂಡ ಒಂದು ಹೇಳಿಕ್ಕಿಲ್ಲ. ಈಗ ಬಜೆಟ್ ನೋಡಿ ನೀವು, ಕೇರಳದಲ್ಲಿ ನಮಗೆ ಕಟ್ಟೋದೆಂಥದ್ದು, ಕೇರಳಕ್ಕೆ 3.5 ಕೋಟಿ ಜನರಿದ್ದಾರೆ. ಈ ಕೇರಳದಲ್ಲಿ ಭಾರತದ ಭಾಗವಾಗಿರುವಂಥ ಒಂದು ಫೆಡರಲ್ ಸಂವಿಧಾನದ ಅಡಿസ്ഥാನದಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ರಾಜ್ಯವಾಗಿದೆ ನಮ್ಮದು. ಈ ರಾಜ್ಯದಿಂದ ಜನರ ತೆರಿಗೆಯನ್ನು ಕೇಂದ್ರ ಸರ್ಕಾರ ಕೊಂಡೋಗ್ತಾ ಇದೆ. 2.38 ಶತಮಾನ ತೆರಿಗೆ ಮಾತ್ರವೇ ನಮಗೆ ತೆರಿಗೆ ಕೊಡುವುದು ಕೇಂದ್ರ ಸರ್ಕಾರ. 17 ಶತಮಾನ ತೆರಿಗೆ ಉತ್ತರ ಪ್ರದೇಶ ಕೊಡ್ತಾ ಇದೆ, 9 ಶತಮಾನ ತೆರಿಗೆ ಬಿಹಾರಕ್ಕೆ ಕೊಡ್ತಾ ಇದೆ. ಆಗ ನಮ್ಮನ್ನು ಒಂದು ಮಲತಾಯಿಯ ಮಕ್ಕಳಾಗಿ ನೋಡೋದಕ್ಕೆ ಕೇರಳೀಯರನ್ನು ಸರಿ. ಅದು ಈ ಸಲ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಕೊಟ್ಟೋದೆಂಥದ್ದು ನಮಗೆ ಆಮೆ ಮತ್ತು ಆಮೆ ಮುಟ್ಟೆ ಗೊತ್ತಾಯ್ತಲ್ಲ. ಆಮೆ ಮತ್ತು ಆಮೆ ಮುಟ್ಟ ಮಾತ್ರ ಕಡಲ್ ತೀರದಲ್ಲಿರುವ ಆಮೆಯನ್ನು ಸಂರಕ್ಷಣೆ ಮಾಡುವ ಹೆಸರಲ್ಲಿ ಅದು ಮಾತ್ರವೇ ನಮಗೆ ಕೇರಳದಲ್ಲಿ ಬಜೆಟ್ನಲ್ಲಿ ಕೊಟ್ಟದ್ದು. ಈಗ ಕೊಚ್ಚಿ ಮೆಟ್ರೋ 2ನೇ ಹಂತದ ಪದ್ಧತಿ, ಸೂಪರ್ ರೈಲ್ವೆ ಗ್ರೇಡ್, ಅದೇ ರೀತಿ ಟ್ರಿವೆಂಡ್ರಮ್ ಮೆಟ್ರೋ, ಅದೇ ರೀತಿ ಶಬರಿಮಲೆಗೆ ಹೋಗುವಂಥ ಶಬರಿ ರೈಲ್ವೆ ಲೈನ್, ಇದು ಪಾಲಕ್ಕಾಡ್ ಕೋಚ್ ಫ್ಯಾಕ್ಟ್ರಿ, ಏಮ್ಸ್. ನಾವು ಕೇಳಿದೆಲ್ಲ ಒಂದು ಕೊಡಲಿಲ್ಲ ಕೇರಳಕ್ಕೆ. ಕೇರಳದ ಜನರು ಮನುಷ್ಯರಲ್ವಾ? ಈ ಭಾರತದ ಒಕ್ಕೂಟದಲ್ಲಿ ಜೀವಿಸುವವರಲ್ವಾ? ಬಿಜೆಪಿ ಅಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಅಂದ್ರೆ ಈ ದೇಶದ ಜನರ ತೆರಿಗೆ ಹಣದಲ್ಲಿ ನಡೆಯುವಂಥದ್ದು. ಅದು ಮಾತ್ರವಲ್ಲ, ಕೇರಳ ಸರ್ಕಾರಕ್ಕೆ ಕೊಡಬೇಕಾದ ನ್ಯಾಯವಾಗಿ ಕೊಡಬೇಕಾದ ಹಣಕಾಸು ನೆರವು ನಿಷೇಧ ಮಾಡ್ತೇವೆ. ನಮಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೂ ಮಾಡಿದೆ. ನಮ್ಮ ಸರ್ಕಾರ ಕಳೆದ ವರ್ಷ ಫೆಬ್ರವರಿ 8ನೇ ತಾರೀಕಿನಂದು ಕೇರಳದ ಮುಖ್ಯಮಂತ್ರಿ, ಮಂತ್ರಿ, ಸಚಿವರು, MLA, MP ಗಳೆಲ್ಲ ಹೋಗಿ ಡೆಲ್ಲಿಯಲ್ಲಿ ಸಮರ ಮಾಡಿದರು. ಅದಕ್ಕಿಂತ ಒಂದು ದಿವಸ ಮುಂಚೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಅಲ್ಲಿ ಒಂದು ಸಮರ ನಡೀತು. ಯಾಕೆ ಬೇಕಾಗಿ? ನಮಗೆ ಬೇರೆ ಏನು ಔದಾರ್ಯ ಬೇಕಾಗಿಲ್ಲ ಕೇಂದ್ರ ಸರ್ಕಾರದ್ದು. ನಮಗೆ ನ್ಯಾಯವಾಗಿ ಕೊಡಬೇಕಾದಂಥ ಸಾಂಪತ್ತಿಕ ಹಣಕಾಸು ನೆರವು ನಮಗೆ ಕೊಡಬೇಕಲ್ಲ. ಅದು ವಿಷಯ ಅಲ್ಲ, ನಮಗೆ ಅರ್ಹತೆ ಇರುವುದು ಕೇರಳಕ್ಕೆ. ಅದು ಎಲ್ಲ ಇದರಲ್ಲಿ ಅರ್ಹತೆ ಇರುವಂಥದ್ದು, ನಮಗೆ ಕೊಡುವುದಿಲ್ಲ. ಯಾಕೆ? ಇಂಡಿಯಾದಲ್ಲಿ ಬಿಜೆಪಿಗೆ ಬದಲಾಗಿರುವಂಥ ಒಂದು ಸರ್ಕಾರ ಯಾವುದಂದ್ರೆ ಅದು ಕೇರಳದ ಎಡರಂಗ ಸರ್ಕಾರ. ಎಲ್ಲ ಕಾರ್ಯದಲ್ಲಿಯೂ, ಎಲ್ಲ ವಿಷಯದಲ್ಲೂ ನಮ್ಮ ಬದಲಂದ್ರೆ ಬದಲು. ಪಿನರಾಯಿ ಅಂದರೆ ಕೇರಳದ ಪಿನರಾಯಿ ವಿಜಯನ್ ಮುಖ್ಯಮಂತ್ರಿ ಅಂದರೆ ಹೇಳಿದನ್ನು ಮಾತ್ರ ಜಾರಿ ಮಾಡುವಂಥದ್ದು, ಜಾರಿ ಮಾಡುವುದನ್ನು ಮಾತ್ರ ಹೇಳುವವರು. ಆ ಸಿದ್ಧಾಂತ ಇರುವ. ಈಗ 5 ಲಕ್ಷ ಮನೆ ಕೊಡ್ತೇವೆ ಅಂತ ನಾವು ಪ್ರಖ್ಯಾಪನೆ ಮಾಡಿದ್ವಿ ಕಳೆದ ಚುನಾವಣೆಯಲ್ಲಿ. ಈ ಸಲ ಈ ಫೆಬ್ರವರಿ 28 ಆಗುವಾಗ 5 ಲಕ್ಷ ಮನೆ ಪೂರ್ತಿಗೊಳಿಸಿ ಕೊಡುವಂಥದ್ದು ಈ ಕೇರಳದಲ್ಲಿ. 4.5 ಲಕ್ಷ ರೂಪಾಯಿ ಒಂದು ಮನೆಗೆ ಕೊಡ್ತಾ ಇದೆ ಜನರಲ್. ಅದೇ ರೀತಿ SC ST ಅವರಿಗೆ 6 ಲಕ್ಷ ರೂಪಾಯಿ ಕೊಟ್ಟ ಮನೆ ಕಟ್ಟೋದು. 5 ಲಕ್ಷ ಮನೆ ಪೂರ್ತಿ ಆಗುವಂಥ ಒಂದು ಕಾಲದಲ್ಲಿ ನಾವಿರೋದು. ಅದರಿಂದ ಕೇರಳದಲ್ಲಿ ಬಿಜೆಪಿ ಬರ್ತದೆ ಅಂತೇಳಿ ಅದು ಒಂದು ಹೇಳಿಕೆ ಮಾತ್ರ ಅಲ್ಲದೆ ಬಿಜೆಪಿಯವರ ಸ್ವಂತ ಮತದಿಂದ ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಈಗ ಕಾಂಗ್ರೆಸ್ಸಿನಿಂದ ಜನರನ್ನು ಪಡ್ಕೊಂಡು ಅಧಿಕಾರಕ್ಕೆ ಬರ್ಬೋದು, ಸ್ವಾಭಾವಿಕ. ಅದಕ್ಕೆ MLA ಸಿಗ್ಬೋದು ಅವರಿಗೆ. ಆದರೆ ಈ ಕೇರಳದ ಪ್ರಬುದ್ಧರಾದಂಥ ಜನರೇ ಅವರು ಬಿಜೆಪಿಗೆ ಮತ ಹಾಕ್ಲಿಕ್ಕಿಲ್ಲ. ಬಿಜೆಪಿಗೆ ಮತ ಇದೆ, ಇಲ್ಲ ಅಂತ ಹೇಳುವುದಿಲ್ಲ ನಾವು. ಅವರೊಂದು ಶಕ್ತಿಯೇ ಅಲ್ಲಂತ ಅದು ಅಷ್ಟು ಇದರಾಗಿ ನಾವೇನು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ಅವರ ಸ್ಥಿತಿ ಏನಂದ್ರೆ ಒಂದು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಲುವಂತ ಒಂದು ಸಾಹಚರ್ಯವು ಕೇರಳದಲ್ಲಿಲ್ಲ.
ಸಾಮಾನ್ಯವಾಗಿ ಜನಸಾಮಾನ್ಯನಿಗೆ ರಸ್ತೆ ಏನ್ ಮಾಡಿದ್ದೀರಿ ಅಥವಾ ಹೈ ಕ್ಲಾಸ್ ಫೆಸಿಲಿಟಿ ಏನ್ ಮಾಡಿದ್ದೀರಿ ಅನ್ನೋದಕ್ಕಿಂತ ಅವನ ಮನೆ ಎದುರುಗಡೆ ರಸ್ತೆ ಇದೆಯಾ, ಅವನ ಮನೆಗೆ ಒಂದು ಚರಂಡಿ ಚೆನ್ನಾಗಿದೆಯಾ, ಅವ್ರ ಮನೆಗೆ ನೀರ್ ಚೆನ್ನಾಗಿ ಹೋಗ್ತಾ ಇದೆಯಾ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಆ ವಿಚಾರದಲ್ಲಿ ಮಂಜೇಶ್ವರಕ್ಕೆ, ನಿಮ್ಮ ಕ್ಷೇತ್ರಕ್ಕೆ, ನೀವು ಓಡಾಡುವಂತ ಕ್ಷೇತ್ರಕ್ಕೆ ನಿಮ್ ಕೊಡುಗೆ ಏನು? ಎಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಆಡಳಿತ ಸರ್ಕಾರದಿಂದ ಮಾಡಿಟ್ಟಿದ್ದೀರಿ ನಿಮ್ಮ ಕ್ಷೇತ್ರಕ್ಕೆ? ಮಂಜೇಶ್ವರ ವಿಧಾನಸಭಾ ಮಂಡಲ ಸಪ್ತಭಾಷಾ ಸಂಗಮ ಭೂಮಿ ಅಂತ ಹೇಳ್ತಾರೆ. ಈ ಬಹುಭಾಷಾ ಸಂಗಮ ಭೂಮಿಯಲ್ಲಿ 2008ರಲ್ಲಿ ಈ ಭಾಷೆಯವರಿಗೆ ಬೇಕಾಗಿ ತುಳು ಅಕಾಡೆಮಿ ಅವತ್ತಿನ ಎಡರಂಗ ಸರ್ಕಾರ ಇಲ್ಲಿ ಸ್ಥಾಪಿಸಿದೆ. ಅದೇ ರೀತಿ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಗಿಲಿಬಿಂಡು ಪದ್ಧತಿಯನ್ನು ಪ್ರಾರಂಭಿಸಿದ್ದು, ಅದನ್ನು ಒಂದು 90% ಪೂರ್ತಿಗೊಳಿಸುವುದು ಅವತ್ತಿನ ಎಡರಂಗ ಸರ್ಕಾರದ ಕಾಲದಲ್ಲಿ. ಅದರ ಉದ್ಘಾಟನೆ 2019ರಲ್ಲಿ ಕೇರಳದ ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನ್, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೀರಪ್ಪ ಮೊಯ್ಲಿ ಇವರೆಲ್ಲ ಸಾನ್ನಿಧ್ಯದಲ್ಲಿ ಅದರ ಉದ್ಘಾಟನೆ ನೆರವೇರಿಸಿದಾಗಿದೆ. ಅದೇ ರೀತಿ ಈ ಮಂಜೇಶ್ವರ ಮಂಡಲದಲ್ಲಿ ಮಂಜೇಶ್ವರ ಗೋವಿಂದಪೈ ಕಾಲೇಜ್ 1980ರಲ್ಲಿ EK ನಾಯನಾರ್ ಮುಖ್ಯಮಂತ್ರಿ ಆದಾಗ, EK ನಾಯನಾರ್ ಅಂದರೆ CPMನ ಪೊಲಿಟ್ ಬ್ಯೂರೋ ಮೆಂಬರ್. ಅದೇ ರೀತಿ ಎಡರಂಗ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವತ್ತು ಮಂಜೇಶ್ವರ ಮಂಡಲಕ್ಕೆ ಈ ಭಾಷಾ ಸಂಗಮ ಭೂಮಿಗೆ ಗೋವಿಂದಪ್ಪಯ್ಯ ಹೆಸರಲ್ಲಿ ಒಂದು ಕಾಲೇಜು ಕೊಟ್ಟದ್ದು ಆ ಕಾಲದಲ್ಲಿ. ಅದರ ನಂತರ ನಮ್ಮ ಮಂಡಲಕ್ಕೆ ಕಾಲೇಜ್ ಬರುವುದು 2006ರಲ್ಲಿ ಇಲ್ಲಿ ಗೆದ್ದಂತ CH ಕುಂಜಮ್ಮ MLA ಆದಾಗ IHRD ಕಾಲೇಜ್ ಈ ಮಂಡಲಕ್ಕೆ ತಂದದ್ದು ಆ ಕಾಲದ ಘಟ್ಟದಲ್ಲಿ. ITI ಈ ಮಂಡಲಕ್ಕೆ ಬಂದದ್ದು ಆ ಕಾಲಘಟ್ಟದಲ್ಲಿ. ನಮ್ಮ ಮಂಡಲದಲ್ಲಿರುವಂಥ ಎಲ್ಲ ಹೈಸ್ಕೂಲ್ಗಳಲ್ಲಿ +2 ವಿದ್ಯಾಭ್ಯಾಸ, ಯಾಕಂದ್ರೆ ಇಲ್ಲಿ PUCಗೆ ಬದಲಾಗಿ +2 ವಿದ್ಯಾಭ್ಯಾಸ ಕೊಟ್ಟದ್ದು ಆ ಕಾಲದಲ್ಲಿ. ಅದರಿಂದ ಎಡರಂಗ ಸರ್ಕಾರ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅದೇ ರೀತಿ ಆರೋಗ್ಯ ಮೇಖಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಈಗ ಮಂಜೇಶ್ವರ ತಾಲೂಕು ಆಸ್ಪತ್ರೆ, ಆ ತಾಲೂಕು ಆಸ್ಪತ್ರೆಗೆ 17.5 ಕೋಟಿ ರೂಪಾಯಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿ ಕೊಟ್ಟದ್ದು ಈ ಕಾಲಘಟ್ಟದಲ್ಲಿ. ಮಂಜೇಶ್ವರ ಸರ್ಕಾರಿ ಆಸ್ಪತ್ರೆಗೆ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟದ್ದು ಈ ಕಾಲಘಟ್ಟದಲ್ಲಿ. ಮಂಜೇಶ್ವರ ಮಿನಿ ಫಿಶಿಂಗ್ ಹಾರ್ಬರ್ ಅದು 63 ಕೋಟಿ ರೂಪಾಯಿಯಲ್ಲಿ ಪೂರ್ತಿಗೊಳಿಸಿದೆ ಈ ಸರ್ಕಾರದ ಕಾಲದಲ್ಲಿ. ಅದೇ ರೀತಿ ರೋಡ್ಗಳು, ಈಗ ನೀವು ಕೇಳಿದಿರಲ್ಲ ಮನೆಗೆ ನೀರುಂಟಂತೇಳಿ. ಇಲ್ಲಿ ಒಂದು ಪ್ರತ್ಯೇಕತೆ ಏನಂದ್ರೆ ಈ ಇದು ಒಳ್ಳೆ ಬಿಸಿಲು, ಏಪ್ರಿಲ್ ಮೇ ತಿಂಗಳು ಬರುವಾಗ ಇಲ್ಲಿ ನೀರಿನ ಎಲ್ಲ ಕೆಲವು ಕಡೆ ಬಾವಿಗಳೆಲ್ಲ ಬರ್ತದೆ. ಇಲ್ಲಿ ಪೈಪ್ಲೈನ್ ಅಂದ್ರೆ ಪಂಚಾಯತ್ ಮತ್ತು ವಾಟರ್ ಅಥಾರಿಟಿ ಅವರ ಪೈಪ್ಲೈನ್. ನಿಮ್ಮ ಕರ್ನಾಟಕದಾಗೆ ಕಾವೇರಿ ಹಾಗೆ ದೊಡ್ಡ ನದಿಯೋ ಅದೇನು ಇಲ್ಲಿಲ್ಲ ಅಂತ ಅಣೆಕಟ್ಟು ಏನು ನಮ್ಮ ಪ್ರದೇಶದಲ್ಲಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಅಣೆಕಟ್ಟು ಬಂದದ್ದು ಬೋಯಿಕೆರೆ ಅಂತೇಳಿ ಈ ಪೈಶ್ವಿನಿ ನದಿಗೆ ಒಂದು ಅಣೆಕಟ್ಟು ಕಟ್ಟಿ ಅಲ್ಲಿ ಈಗ ನೀರಿನ ಒಂದು ವ್ಯವಸ್ಥೆ ಬಂದಿದೆ. ಅದು ಏನಂದ್ರೆ ಆ ಕಾಸರಗೋಡು ನಗರದಲ್ಲಿ ಕಳೆದ 45 ವರ್ಷದಿಂದ ಉಪ್ಪು ನೀರೇ ಕುಡಿಯುವುದು ಅವರು. ಈ 10 ವರ್ಷದ ಎಡೆಯಲ್ಲಿ ಆ ಅಣೆಕಟ್ಟು ಬಂದು ಅಲ್ಲಿಂದ ಇದು ನೀರು ಆ ಕಾಸರಗೋಡು ನಗರಕ್ಕೆ ಬರ್ತಾ ಉಂಟು. ಅದಲ್ಲದೆ ಈ ನಮ್ಮ ಪ್ರದೇಶದ ಮನೆಯವರಿಗೆ, ಈಗ ನೀವು ಕೇಳಿದ್ರೆ ಮನೆ ಚರಂಡಿ ಉಂಟಾ ರೋಡ್ ಉಂಟಂತೇಳಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 2 ಪ್ರತ್ಯೇಕತೆಗಳು, 2 ಟೈಪ್ ಪದ್ಧತಿಗಳು. ಅದು ಒಂದು ಸರ್ಕಾರ ಮಾಡುವಂಥ ಪದ್ಧತಿಗಳು, ಮತ್ತೊಂದು ಗ್ರಾಮ ಪಂಚಾಯತ್ಗಳು ಮಾಡುವಂಥ, ತ್ರಿತಲ ಗ್ರಾಮ ಪಂಚಾಯತ್ಗಳು ಮಾಡುವಂಥ ಪದ್ಧತಿಗಳು. ಆ ಯೋಜನೆಗಳೇನೆಂದ್ರೆ ಈ ಪಂಚಾಯತ್ ರೋಡ್ಗಳೆಲ್ಲ ಗ್ರಾಮ ಪಂಚಾಯತ್ಗಳ ಅಂಡರ್ನಲ್ಲಿ. ಒಂದು ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಬಜೆಟಿನ 40% ಹಣ ನೇರವಾಗಿ ಗ್ರಾಮ ಪಂಚಾಯತಿಗೆ ಬರುವುದು ಈ ಕೇರಳದಲ್ಲಿ. ಮಿನಿ ಸರ್ಕಾರ, ಮಿನಿ ಗೌರ್ಮೆಂಟ್ ಯಾವುದಂತ ಕೇಳಿದ್ರೆ ಪಂಚಾಯತ್. ಅದರ ಮೇಲೆ ನಿಮ್ಮಲ್ಲಿ ತಾಲೂಕು ಪಂಚಾಯತ್, ಇಲ್ಲಿ ಬ್ಲಾಕ್ ಪಂಚಾಯತ್. ಕೋಟಿಗಟ್ಟಲೆ ಹಣ ಒಂದೊಂದು ಗ್ರಾಮ ಪಂಚಾಯತ್ ಕೊಡ್ತದೆ. ಗ್ರಾಮ ಪಂಚಾಯತ್ ಪ್ರೆಸಿಡೆಂಟಿಗೆ ಇಲ್ಲಿ 16,000 ರೂಪಾಯಿ ಅಲವೆನ್ಸ್ ಕೊಡ್ತಾ ಇದೆ ಕೇರಳದಲ್ಲಿ. ಗ್ರಾಮ ಪಂಚಾಯತ್ ಪ್ರೆಸಿಡೆಂಟಿಗೆ ಮೆಂಬರ್ನವರಿಗೆ 8,700 ರೂಪಾಯಿ ಕೊಡ್ತಾ ಇದೆ ಕೇರಳದಲ್ಲಿ. ಅದೇ ರೀತಿ ಅವರಿಗೆ ಸಂಚರಿಸಲಿಕ್ಕೆ ಕಾರು ಈ ಕೇರಳದಲ್ಲಿರುವಂಥ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ಗಳಿಗುಂಟು. ಇದು ಗ್ರಾಮ ಪಂಚಾಯತಿಗೆ ಕೊಡುವಂಥ ಅನುದಾನ. ಆ ಗ್ರಾಮದ ಜನರು ಗ್ರಾಮ ಸಭೆಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಕೊಡುವಂಥದ್ದು. ಗ್ರಾಮ ಪಂಚಾಯತ್ಗಳು ಆ ಪೆನ್ಷನ್ ಲೀಸ್ಟ್ ಅಂಗೀಕಾರ ಮಾಡಿ ಸರ್ಕಾರಕ್ಕೆ ಕೊಡಬೇಕು. ಆದ್ರೆ ಗ್ರಾಮ ಪಂಚಾಯತ್ ಅಂಗೀಕಾರ ಮಾಡಿ ಕೊಡಬೇಕಾದ, ಯಾಕಂದ್ರೆ ಆ ಗ್ರಾಮದಲ್ಲಿರುವಂಥ ಪಂಚಾಯತ್ ಮೆಂಬರಿಗೆ ಆ ಗ್ರಾಮದಲ್ಲಿರುವಂಥ ವ್ಯಕ್ತಿಗಳ ನೇರವಾಗಿ ಸಂಪರ್ಕ ಇರುವವರು. ಅದರಿಂದ ಸರ್ಕಾರ ನೇರವಾಗಿ ಮಾಡುವ ಪದ್ಧತಿ ಅಲ್ಲ. ಆದ್ದರಿಂದ ಜನರ ಮನ ತಿಳಿದು ಅವರಿಗೆ ಬೇಕಾದ ಪದ್ಧತಿ ಆವಿಷ್ಕಾರ ಮಾಡುವಂಥ ಅಧಿಕಾರ ಈ 71, 73 ಆಕ್ಟ್ ಪ್ರಕಾರ, ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಜನರಿಗೆ ನೇರವಾಗಿ ಕೊಟ್ಟಂತ ಭಾರತದ ಏಕ ಪಂಚಾಯತ್ ಕೇರಳ. ಈಗ ಒಂದು ಕಾರ್ಯಲ್ಲಿ ನಾನು ನಿಲ್ಲಿಸ್ತೇನೆ. ನಿಮ್ಮ ಕರ್ನಾಟಕದ ರೆವಿನ್ಯೂ ಮಂತ್ರಿ ಕೇರಳಕ್ಕೆ ಬಂದಾಗ ಕಾಂಗ್ರೆಸ್ನ ದೊಡ್ಡ ಒಂದು ಸಭೆಗೆ ಬಂದು KCB ಕಾಂಗ್ರೆಸ್ನ ಅಖಿಲ ಇಂಡಿಯಾ ಜನರಲ್ ಸೆಕ್ರೆಟರಿ ಇರುವಂತಹ ವೇದಿಕೆಯಲ್ಲಿ ಅವರು ಹೇಳಿದ್ರು, ನಂಬರ್ 1 ಕೇರಳ ಆರೋಗ್ಯ, ರೆವೆನ್ಯೂ. ಈಗಲೂ ಟಿವಿಯಲ್ಲೆಲ್ಲ ಬರ್ತಾ ಇರುವಂತ ವಾರ್ತೆ.
ರೆವೆನ್ಯೂ, ವಿದ್ಯಾಭ್ಯಾಸ, ಇದು ಲೋಕೋಪಯೋಗಿ ಇಲಾಖೆ, ಎಲ್ಲದರಲ್ಲಿ ನಂಬರ್ 1 ಯಾವುದು ಅಂತ ಕೇಳಿದ್ರೆ ಕೇರಳಕ್ಕೆ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳೋದು? ಕರ್ನಾಟಕದ ಇದು ರೆವೆನ್ಯೂ ಮಿನಿಸ್ಟ್ರಿ. ಅದೇ ರೀತಿ ಈಗ ನಿನ್ನೆ ಬಂದಂತ ಕಾಂಗ್ರೆಸ್ನ ನೇತಾರ, ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಂತ ಮಣಿಶಂಕರ್ ಅಯ್ಯರ್ ನಿನ್ನೆ ಬಂದು ಹೇಳಿ, ಕೇಂದ್ರ ಸಚಿವ ಪಂಚಾಯತ್ ರಾಜ್ ಸಚಿವರಾಗಿದ್ರು, ಪೆಟ್ರೋಲಿಯಂ ವಿಭಾಗದ ಸಚಿವರಾಗಿದ್ರು, ಕಾಂಗ್ರೆಸ್ನ ಅತ್ಯಂತ ಪ್ರಮುಖವಾದಂತಹ ಲೀಡರ್. ಅವರು ಬಂದು ಕೇರಳದಲ್ಲಿ ಒಂದು ಸೆಮಿನಾರ್ ಹೇಳ್ಬೇಕಾದ್ರೆ ಕೇರಳದ ಬಗ್ಗೆ ಅಭಿಪ್ರಾಯ ಇಲ್ಲದೆ ಹೇಳ್ತಾರೆ ಅವರು. ಈಗ ಕೇರಳ ಅಂದ್ರೆ ಅಮೆರಿಕದ ವಾಷಿಂಗ್ಟನ್ ಒಂದು ಪ್ರತಿನಿಧಿ ಇತ್ತೀಚೆಗೆ ಕೇರಳಕ್ಕೆ ಬಂದಾಗ ಅವರು ಹೇಳಿದ್ರು, ಕೇರಳದಿಂದ ಕಲೀಲಿಕ್ಕೆ ತುಂಬಾ ಉಂಟು ಅಂತೇಳಿ. ಈಗ ಕೇರಳದ ಈ ನೀತಿ ಆಯೋಗ ಒಂದು ಸರ್ವೆ ಮಾಡಿದಾಗ ಈ ಸಂತೋಷ ಇರುವಂತ ಕುಟುಂಬ, ನೆಮ್ಮದಿ ಇರುವಂತ ಕುಟುಂಬದ ಲೆಕ್ಕ ತೆಗೆದಾಗ ಭಾರತದಲ್ಲಿ ನಂಬರ್ 1 ಕೇರಳ. ಈಗ ಕೇರಳದ ಜನರ ಹಣಕಾಸು, ಅದೇ ರೀತಿ ಆರೋಗ್ಯ, ಕೇರಳದ ಮನುಷ್ಯನ ಸರಾಸರಿ ಆಯುಷ್ ಎಂಬುದು 73 to 75, ಇಂಡಿಯಾದ ಸರಾಸರಿ ಆಯುಷ್ ಎಂಬುದು 65. ಆ ವ್ಯತ್ಯಾಸ ಈ ಕೇರಳದ ಜನತೆಯಲ್ಲಿ ಇದೆ ಎಂಬುದು ನಾವು ಕಾಣಬೇಕು. ಮಂಜೇಶ್ವರದಲ್ಲಿ ಈಗ ಸದ್ಯಕ್ಕೆ ಆಡಳಿತದಲ್ಲಿರುವಂಥದ್ದು CPIM ಅಲ್ಲ, ಇಡೀ ರಾಜ್ಯದಲ್ಲೇ ನೀವು ಆಡಳಿತದಲ್ಲಿದ್ರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ನೀವಿಲ್ಲ ಆಡಳಿತದಲ್ಲಿ. ಗೆಲ್ಲುವ ವಿಶ್ವಾಸ ಎಷ್ಟಿದೆ ಮುಂದಿನ ಚುನಾವಣೆ? 3-4 ತಿಂಗಳಲ್ಲಿ ಚುನಾವಣೆ ಬಂದ್ಬಿಡ್ಬೋದು. ಕೇರಳದಲ್ಲಿ ಏಪ್ರಿಲ್ 10ರಿಂದ 22 ಒಂದು 50-60 ದಿವಸದಲ್ಲಿ ಕೇರಳದಲ್ಲಿ ಚುನಾವಣೆ ಬರಲಿಕ್ಕೆ ಹೋಗ್ತಾ ಇದೆ. ರಿಸಲ್ಟ್ ಒಂದು ನಂತರ 4 ಸ್ಟೇಟ್ನಲ್ಲಿ 5 ಸ್ಟೇಟ್ ಚುನಾವಣೆ ಉಂಟಲ್ಲ, ಏಪ್ರಿಲ್ 10ರಿಂದ 22 ಬರ್ಬೋದು ಅಂತ ಲೆಕ್ಕ. ಮಂಜೇಶ್ವರ ಮಂಡಲದಲ್ಲಿ ನಾವು ಎಡಪಕ್ಷ ಗೆಲ್ಲುವಂಥ ಮಂಡಲ, ಸೋಲುವಂಥ ಮಂಡಲ ಅಲ್ಲ. ಅದು ಸುಮ್ಮನೆ ಹೇಳುವುದೇನಲ್ಲ. ಯಾಕೆಂದರೆ 2006ರಲ್ಲಿ ನಾವು 2006ರ ಚುನಾವಣೆಗೆ 3ನೇ ಸ್ಥಾನದಲ್ಲಿದ್ದವರು 1ನೇ ಸ್ಥಾನಕ್ಕೆ ಬಂದಂಥ ಚುನಾವಣೆ ಆಗಿತ್ತು. ಇಲ್ಲಿಯ ಜನರು ಅದಾದ ಸಮಯದಲ್ಲಿ ಬರುವಂಥ ರಾಜಕೀಯ ವಿಷಯವನ್ನು ಆಧಾರವಾಗಿ ಇಟ್ಟುಕೊಂಡು ವೋಟಿಂಗ್ ಮಾಡುವವರು. ಮೊದಲೆಲ್ಲ ಈ ಮಂಜೇಶ್ವರ ಮಂಡಲ ಕೋಮು ಸಂಘರ್ಷದ ಭೂಮಿಯಾಗಿತ್ತು. ಕಳೆದ 10 ವರ್ಷದಲ್ಲಿ ನೀವು ನೋಡಬೇಕಾದ್ದು ಕೇರಳದಲ್ಲಿ ಒಂದೇ ಒಂದು ಕೋಮು ಸಂಘರ್ಷ ನಡೆಯದಂತ ಒಂದು ರಾಜ್ಯವಾಗಿ ಉಂಟು ಕೇರಳ. ನೀವು ಕೇಳಿರ್ಬೋದು, ಮಾರಾಡ್ ಗಲಭೆ, 2 ಮಾರಾಡ್ ಗಲಭೆ ಉಂಟು. ಫಸ್ಟ್ ಮಾರಾಡ್ ಗಲಭೆ, 2ನೇ ಮಾರಾಡ್ ಗಲಭೆ ಅಂದರೆ ಕ್ಯಾಲಿಕಟ್ನಲ್ಲಿ ಒಮ್ಮೆ 8 ಮಂದಿಯನ್ನು ಕೊಂದರು, ಒಮ್ಮೆ 4 ಮಂದಿಯನ್ನು ಕೊಂದರು. ಅಲ್ಲಿಗೆ ಯಾರಿಗೆ ಹೋಗ್ಲಿಕ್ಕೆ ಅವಕಾಶವೇ ನೀಡಲಿಲ್ಲ ಅಲ್ಲಿನ ಜನತೆ. ಅಲ್ಲಿಗೆ ಹೋದ ಅವತ್ತು ಪಾರ್ಟಿ ಸೆಕ್ರೆಟರಿ ಆಗಿದ್ದಂಥ ಪಿನರಾಯಿ, ಮುಖ್ಯಮಂತ್ರಿ AK ಆಂಟನಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅಲ್ಲಿಗೆ. ಅಂತ ಒಂದು ರಾಜ್ಯದಲ್ಲಿ ಕೋಮು ಸಂಘರ್ಷ ಇಲ್ಲದಂಥ ರಾಜ್ಯವನ್ನಾಗಿ ಮಾಡಿಸಿದ್ದು ಈ ಎಡಪಕ್ಷ ಸರ್ಕಾರ. ನೆಮ್ಮದಿ, ಸಮಾಧಾನ, ಆರೋಗ್ಯ ಎಲ್ಲವನ್ನು ಕೊಟ್ಟದ್ದು ಎಡಪಕ್ಷ ಸರ್ಕಾರ. ಆದ್ದರಿಂದ ನಾವು ಹೇಳೋದಿಷ್ಟೇ, ಕತ್ತಲೆಯಿಂದ ಬೆಳಕಿನಡೆಗೆ ತಂದಂಥ ಎಡರಂಗ ಮಂಜೇಶ್ವರ ಮಂಡಲದಲ್ಲಿ ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿಕ್ಕಿರುವಂಥ ಒಂದು ಚುನಾವಣೆಯಾಗಿ ಈ ಚುನಾವಣೆ ನಾವು ನೋಡುತ್ತೇವೆ ಅಷ್ಟೇ. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು KR ಜಯಾನಂದ್ ಅವರೇ, ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕಾರ್ಯಕಲಾಪಗಳಿಗೆ ಯಶಸ್ಸು ಸಿಗಲಿ. ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರ ಅನುಗ್ರಹದಿಂದ ನಿಮ್ಮ ಪಕ್ಷ ಗೆಲ್ಲುವ ಸೌಭಾಗ್ಯ ಸಿಗಲಿ ಅನ್ನೋ ಆಶಯ ವ್ಯಕ್ತಪಡಿಸ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯ ಸಮಯಕ್ಕೋಸ್ಕರ. ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು CPIM ಮಂಜೇಶ್ವರದ ಏರಿಯಾ ಕಾರ್ಯದರ್ಶಿ ಆಗಿರುವಂತಹ ಜಯಾನಂದ್ ಅವರ ಮಾತು. ಗೆಲ್ಲುವ ವಿಶ್ವಾಸ ಇದೆ, ರಾಜ್ಯದಲ್ಲಿ ಪಕ್ಷ ಅಧಿಕಾರದಲ್ಲಿದೆ, ಈ ಬಾರಿ ನಾವೇ ಗೆದ್ದೇ ಗೆಲ್ತೀವಿ, ನಮ್ಮ ಅಭಿವೃದ್ಧಿ ಕಾರ್ಯಗಳು ನಮ್ಮನ್ನ ಗೆಲ್ಲಿಸುತ್ತೆ ಅಂತ ಅವ್ರು ಭವಿಷ್ಯ ನುಡಿತಾರೆ. ನೋಡೋಣ ಕಾಲ ಏನ್ ಹೇಳುತ್ತೆ ಅನ್ನೋದನ್ನ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.